ಚಿಟ್ಟೆ ಫೈನಲಿ ಬಂದೆ ಗುರು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರಿದನ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ವಿನೋದ್. ಇವರು ಆಕ್ಚುಲಿ ಬೆಂಗಳೂರಿಂದ ಪ್ರಯಾಗ್ರಾಜ್ ಅಂದ್ರೆ ಮಹಾಕುಂಭ ಮೇಳ ನಡೀತಿದೆಯಲ್ಲ, ಸೊ ಅಲ್ಲಿಗೆ 3,000 ರೂಪಾಯಿಗೆ ಹೋಗಕ್ ಆಗುತ್ತೋ ಆಗೋದಿಲ್ವೋ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಒಂದು ಚಾಲೆಂಜ್ ಆಗಿ ಮಾಡ್ತಾ ಇದ್ದೀನಿ. ಆಗಲ್ಲ, ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ ಅದು. ಬಟ್ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಆ ಪ್ಲಾನ್ ಪ್ರಕಾರ ನಾನು ಹೋಗಿ ಬಂದ್ರೆ 3,000 ರೂಪಾಯಿ ಖರ್ಚಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ ಒಂದು ಎಸ್ಟಿಮೇಷನ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡೋಣ ಮುಂದೆ ಇನ್ನು ಹೆಂಗೆ ಸಿಚುವೇಶನ್ಸ್ ಬರ್ತವೆ ಗೊತ್ತಿಲ್ಲ. ಬಟ್ ಅದಕ್ಕಿನ್ನೂ ಒಂದು ಮೈನ್ ಟ್ವಿಸ್ಟ್ ಏನ್ ಗೊತ್ತಾ, ಆಕ್ಚುಲಿ ನಿನ್ನೆ 800 ರೂಪಾಯಿ ಕೊಟ್ಟು ಮೇಕ್ ಮೈ ಟ್ರಿಪ್ ಅಲ್ಲಿ ಟ್ರೈನ್ ಬುಕ್ ಮಾಡಿಬಿಟ್ಟಿದ್ದೆ, ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೆ. ಬಟ್ ಏನಾಗ್ಬಿಡ್ತು ಅಂದ್ರೆ ಬೆಳಗ್ಗೆ ನೆಲಮಂಗಲಕ್ಕೆ ಬಂದ್ಬಿಟ್ಟೆ ಬಸ್ಸಲ್ಲಿ. ಬಟ್ ಅವಾಗ ಮೇಲ್ ಮಾಡ್ಬಿಟ್ರು, ಬೆಳಗಿನ ಜಾವ 5:15 ಮೇಲ್ ಮಾಡ್ಬಿಟ್ರು ಗುರು, ಟಿಕೆಟ್ ಕ್ಯಾನ್ಸಲ್ ಅಂತ ಮೇಲ್ ಮಾಡ್ಬಿಟ್ರು. ನನಗಂತೂ ಫುಲ್ ಶಾಕು. ಏನ್ ಮಾಡ್ಲಿ ಆ ಟೈಮಲ್ಲಿ. ಬಟ್ ನನ್ನ ಹತ್ರ 2 ಆಪ್ಷನ್ ಇತ್ತು ಗುರು. ಒಂದು, ಅಲ್ಲಿ ನೆಲಮಂಗಲಿಂದ ಹಂಗೆ ವಾಪಸ್ ಊರಿಗೆ ಹೋಗ್ಬೇಕು, ಇಲ್ಲ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆಲ್ಲ ಮುಂದಕ್ಕೆ ಬಂದ್ಬಿಡ್ಬೇಕು. ಸೊ ಬರೋದೇನೋ ಬಂದೆ, ಬಟ್ ಸ್ಲೀಪರ್ ಕೋಚ್ ಏನು ಸಿಗ್ಲಿಲ್ಲ, ಕ್ಯಾನ್ಸಲ್ ಆಗ್ಬಿಟ್ಟಿತ್ತು. ಬಟ್ ಜನರಲ್ ಟಿಕೆಟ್ನ ತಗೊಂಡು ಹೋಗ್ತಾ ಇದ್ದೀನಿ. 9:15 ಟ್ರೈನ್ ಇದೆ. ಸೊ ಈಗ ಪ್ರೆಸೆಂಟ್ ಸರ್ ಎಂ ವಿಶ್ವೇಶ್ವರಯ್ಯ ಜಂಕ್ಷನ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನಂತ ಎಷ್ಟೋ ಜನ ಮಿಡಲ್ ಕ್ಲಾಸ್ ಹುಡುಗರು ಹೋಗ್ಬೇಕು ಅಂತ ಇಷ್ಟಪಡ್ತಿರ್ತಾರೆ, ಬಟ್ ಒಂದು 10-15 ಸಾವಿರ ಆಗುತ್ತೆ ಅಂತ ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ. ಸೊ ಅಂಥವ್ರಿಗೋಸ್ಕರನೇ ಈಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ 3,000 ಒಳಗೆ ಹೋಗಿ ಬರೋಕೆ ಆಗುತ್ತೆ ಅನ್ನೋದಾದ್ರೆ ನೀವು ಕೂಡ ಹೋಗಿ ಬನ್ನಿ, ಯಾಕಂದ್ರೆ ಇಂಥ ಚಾನ್ಸ್ ಮತ್ತೆ ಸಿಗೋದಿಲ್ಲ. ಇದು ನನ್ನ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಆದಷ್ಟು ಎಲ್ಲರೂ ಹೋಗಿ ಬನ್ನಿ. ಇವರು ಆಕ್ಚುಲಿ ನಮ್ಮ ಪೇರೆಂಟ್ಸ್ಗೆ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟೆ. ಬಟ್ ನಾನು ಒಬ್ಬನೇ ಹೋಗ್ತಾ ಇರೋದು, ಯಾಕೆಂದ್ರೆ ನಮ್ಮ ಮನೇಲಿ ಒಬ್ಬನೇ ಹೋಗ್ತೀನಿ ಅಂದ್ರೆ ಕಳಿಸ್ತಾ ಇಲ್ಲ, ಅದಂತೂ ಕನ್ಫರ್ಮ್ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಒಬ್ಬನೇ ಹೋಗ್ತಾ ಇದ್ದೀನಿ. ಬೆಂಗಳೂರು ಸರ್ ಎಂ ವಿಶ್ವೇಶ್ವರಯ್ಯ ಜಂಕ್ಷನ್ ಇಂದ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀನಿ. ಬಟ್ ಈ ವಿಡಿಯೋ ಮುಖಾಂತರ ನಮ್ಮ ಪೇರೆಂಟ್ಸ್ಗೆ ಸಾರಿ ಕೇಳಕ್ ಇಷ್ಟಪಡ್ತೀನಿ. ಬಟ್ ನನಗೆ ಸುಳ್ಳು ಹೇಳ್ದ ವಿಧಿನೇ ಇರಲಿಲ್ಲ, ಯಾಕಂದ್ರೆ 144 ವರ್ಷಕ್ಕೆ ಒಂದ್ಸತಿ ಬರ್ತಾರೆ ಮಹಾಕುಂಭ ಮೇಳ. ಈ ಚಾನ್ಸ್ ನಾನು ಮಿಸ್ ಮಾಡ್ಕೊಂಡ್ಬಿಟ್ರೆ ನಾನು ನೆಕ್ಸ್ಟ್ ಇನ್ನೊಂದ್ಸತಿ ಅವಕಾಶ ಬೇಕು ಅನ್ನೋ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸುಳ್ಳು ಹೇಳಿ ಹೋಗ್ತಾ ಇದ್ದೀನಿ, ಶ್ರಮೆ ಇರಲಿ. ಆಕ್ಚುಲಿ ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಆಯ್ತು. ನಮ್ಮ ಮನೇಲಿ ಕೂಡ ನಾನು ಒಬ್ಬನೇ ಹೋಗ್ತೀನಿ ಒಪ್ತಿರ್ಲಿಲ್ಲ. ನಮ್ಮ ಫ್ರೆಂಡ್ಸ್ಗಳು ನೋಡ್ರೆ ಒಬ್ಬನೇ ಹೋಗೋದು ತುಂಬಾ ರಿಸ್ಕ್ ಮಗ, ಹೋಗ್ಬೇಡ ಅಂತ ಹೇಳಿರು. ಬಟ್ ನಾನು ಆಕ್ಚುಲಿ ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಈಗ ಏನು ತಿನ್ನಕೋಣ ಬನ್ನಿ, ಇಲ್ಲಂತೂ ಊಟ ಸಿಗೋ ಡೌಟು. ಸೊ ಸಿಗೋ ಕ್ರೀಮ್ ಬಂದು ತಿನ್ಕೊಂಡೆ ಇವತ್ತು ಟ್ರೈನಲ್ಲಿ ಹತ್ಬೇಕು. ಸೊ ಸಿಗೋ ಕ್ರೀಮ್ ಬಂದು ತಿನ್ಕೊಂಡೆ ಟ್ರೈನ್ ಜರ್ನಿ ಮಾಡಬೇಕು. ಸೊ ಬನ್ನಿ ಒಂದು ಕ್ರೀಮ್ ಬನ್ನ ತಿನ್ಕೊಂಡು ಹೋಗೋಣ. ಕ್ರೀಮ್ ಬನ್ ಎಷ್ಟು ಹೊಂದ್ಕೋಣ. Five minutes later. A few moments later. The next day. ಗುರು ಫೈನಲಿ ಸೆಕೆಂಡ್ ಡೇ ಪ್ರಯಾಗ್ರಾಜ್ ಜರ್ನಿಗೆ ಸ್ವಾಗತ ಸುಸ್ವಾಗತ. ಆಕ್ಚುಲಿ ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ನಲ್ಲ, ಬನ್ನಿ ಒಳಗಡೆ ಎಷ್ಟು ರಶ್ ಇದೆ ಅಂತ ತೋರಿಸ್ತೀನಿ. ನಿನ್ನೆ ನನ್ನ ಪರದಾಟ ಅಂತ ಕೇಳಂಗೇ ಇಲ್ಲ. ಬನ್ನಿ ಒಳಗಡೆ ತೋರಿಸ್ತೀನಿ ನಿಮ್ಗೆ. ನೆಕ್ಸ್ಟ್ ನೀವು ಯಾರು ಬರಂಗಿದ್ರೆ ನಿಮ್ಗೆ ಗೊತ್ತಾಯ್ತದೆ. ಸೈಡ್ ಇದೆ ಆಂಟಿ ಕನ್ನಡದವ್ರ? ಹೆಂಗಿತ್ತು ಜರ್ನಿ? ನಿನ್ನೆಯಿಂದ ಚೆನ್ನಾಗಿತ್ತು. ಇವಾಗ ಬೆಳಗ್ಗೆ ರಶ್ ಆಯ್ತು. ನಮಗೂ ಇಲ್ಲ ಮನೆ ಕಡೆ ನಾವು ಹೆವಿ ರಶ್. ನಮ್ಗೆ ಸೀಟೇ ಕ್ಯಾನ್ಸಲ್ ಆಗ್ಬಿಡ್ತು ಟಿಕೆಟ್. ಇಲ್ಲಿ ಕೆಳಗಡೆ ಇರಲ್ಲ, ಕ್ಯಾನ್ಸಲ್ ಆಗಿದ್ದಾರೆ. ಗುರು ನೋಡಿದ್ರಲ್ಲ, ಆಕ್ಚುಲಿ
ಆ್ಯಕ್ಚುಲಿ ಕೆಳಗಡೆ ಮನೆ ಕಂಡಿದ್ದಾರಲ್ಲ ಟಿಕೆಟ್ ಕ್ಯಾನ್ಸಲ್ ಆಗಿದ್ದವ್ರೆ, ಸೇಮ್ ನನ್ನಂಗೆ ಎಲ್ಲರೂ. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಕೂಡ ಫೈನ್ ಕಟ್ಟಿ ಇದ್ದಿದೆ. ನಾನು ಆ್ಯಕ್ಚುಲಿ ತೋರಿಸಿದ್ದಲ್ಲ ಸ್ಲೀಪರ್ ಕೋಚ್ ಅದು, ಬಟ್ ಅದನ್ನೇ ಜನರಲ್ ಕೋಚ್ ಮಾಡ್ಕೊಂಬಿಟ್ಟವ್ರು ಎಲ್ಲರೂ. ಬರೀ ಇನ್ನು ತೋರಿಸ್ತೀನಿ ನಿಮಗೆಲ್ಲ. ನೆಕ್ಸ್ಟ್ ಯಾರು ಬರೋದಿದ್ರೆ ದಯವಿಟ್ಟು ಟಿಕೆಟ್ನ ಕನ್ಫರ್ಮ್ ಮಾಡ್ಕೊಂಬಿಟ್ಟು ಬನ್ನಿ, ಇಲ್ಲಾಂದ್ರೆ ಈ ರೀತಿ ಪರದಾಡ್ಬೇಕಾಯ್ತದೆ, ಮಲ್ಕೊಳಕ್ಕೂ ಜಾಗ ಸಿಗಲ್ಲ ನೀಟಾಗಿ. ಬಟ್ ಅದೇನೇ ರಿಸ್ಕ್ ಇರಲಿ, ಹೋಗ್ಬೇಕು ಅಂತ ಹೊರಟಿದ್ದೀನಿ, ಫಿಕ್ಸ್ ಆಗ್ಬಿಟ್ಟಿದ್ದೀನಿ, ಹೋಗ್ತೀನಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಗುರು ಫೈನಲಿ ಪ್ರಯಾಗರಾಜ್ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದೆ. ಸೊ ಟಿಕೆಟ್ ಕ್ಯಾನ್ಸಲ್ ಆಗಿ ಫೈನ್ ಕಟ್ಟಿ ಸ್ಲೀಪರ್ ಕೋಚಲ್ಲಿ ಕುತ್ಕೊಂಡು ಆ್ಯಕ್ಚುಲಿ ಬಂದು ಇಳಿದಿದ್ದೀನಿ. ಗುರು ಆ್ಯಕ್ಚುಲಿ ಪ್ರಯಾಗರಾಜ್ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಮುಂದೆ ಹೋದರೆ ಜನಗಳೇ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಅವ್ರ ಹಿಂದೆ ಹೋದ್ರೆ ಸಾಕು, ಜನಗಳೇ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಮುಂದೆ ಹೋದರೆ ಒಂದು 50-100 ಮೀಟ್ರ್ ಮುಂದೆ ಹೋದರೆ ಅಲ್ಲಿ ಆಟೋಗಳು ಇರ್ತವೆ, ಸೊ ಸವಾರಿಗಳು. ಸೊ ಅದರೊಳಗೆ ಹತ್ಕೊಂಡು ಹೋದ್ರೆ 50 ರೂಪಾಯಿ ಕೊಟ್ಟರೆ ಒಂದು 4 ಕಿಲೋಮೀಟ್ರ್ ಮುಂದಕ್ಕೆ ಬಿಡ್ತಾರೆ. ಸೊ ಅಲ್ಲಿಂದ 2 ಕಿಲೋಮೀಟ್ರು ನಡ್ಕೊಂಡು ಹೋದರೆ ನೆಕ್ಸ್ಟ್ ಬರೋದೇ ಮಹಾಕುಂಭ ಮೇಳ, ತ್ರಿವೇಣಿ ಸಂಗಮ. ಸೊ ಅಲ್ಲಿಗೂ ಹೋಗ್ತೀನಿ ಈಗ. ಗುರು ಆ್ಯಕ್ಚುಲಿ ಈ ವಿಡಿಯೋ 3000 ರೂಪಾಯಿ ಚಾಲೆಂಜ್ ಆಗಿತ್ತು, ಅದು ನಿಮಗೆ ಗೊತ್ತು, ಸ್ಟಾರ್ಟಿಂಗ್ ಹೇಳಿದ್ದೀನಿ. ಸೊ ನಾನು ಎಷ್ಟು ಖರ್ಚು ಮಾಡಿದೆ ಆ್ಯಕ್ಚುಲಿ ಅದನ್ನು ಪಾರ್ಟ್ 2 ವಿಡಿಯೋದಲ್ಲಿ ಕಂಪ್ಲೀಟ್ ತೋರಿಸ್ತೀನಿ. ಅಷ್ಟೇ ಅಲ್ಲ, ನೀವು ಒಬ್ಬರೇ ಹೋಗಿ ಇಲ್ಲ ಜೊತೆಗೆ ಹೋಗಿ ಏನು ತಗೊಳಬೇಕು, ಏನು ತಗೊಳೋಗ್ಬಾರ್ದು, ಏನು ಮಿಸ್ಟೇಕ್ಸ್ ಮಾಡಬಾರ್ದು, ನಾನೇನು ಮಿಸ್ಟೇಕ್ಸ್ ಮಾಡಿದೆ, ಏನು ತಪ್ಪುಗಳನ್ನ ಮಾಡಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಅಲ್ಲಿ ನಿಮಗೆ ಕಂಪ್ಲೀಟ್ ತೋರಿಸ್ತೀನಿ. ಸೊ ಪಾರ್ಟ್ 2 ಮಾತ್ರ ನೀವು ಮಿಸ್ ಮಾಡೋಕೆ ಹೋಗಬೇಡಿ. ಬಟ್ ಸದ್ಯಕ್ಕೆ ಪಾರ್ಟ್ 1 ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಪಾರ್ಟ್ 2 ವಿಡಿಯೋ ಜಾಸ್ತಿ ಚೆನ್ನಾಗಿದೆ, ಅಷ್ಟೇ ಅಲ್ಲ ತುಂಬ ಲೆಂತಿ ಆಗಿದೆ. ಸೊ ಅದನ್ನು ಪಾರ್ಟ್ 1ಗೆ ಅಡ್ಜಸ್ಟ್ ಮಾಡೋಕೆ ಹೋದರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಪಾರ್ಟ್ 1ನ ಇಲ್ಲಿ ಮುಗಿಸ್ತೀನಿ. ಪಾರ್ಟ್ 2ನ ನಾಳೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಆಗ ಮಾತ್ರ ನಾನು ಅಪ್ಲೋಡ್ ಮಾಡೋದು ನಿಮಗೆ ತಲುಪುತ್ತೆ.